ಎಲ್ಲ ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಹೊರಟಿರೋ ಪ್ಲೇಸು ವಟ್ಕೋಡೆ ಕ್ಯಾಂಪ್. ಇದು ನಿಯರ್ ಬೈ ವಿರಾಜಪೇಟೆ, 59 ಕಿಲೋಮೀಟರ್ಸ್ ವಿರಾಜಪೇಟೆಗೆ, ಆ್ಯಂಡ್ ಮಡಿಕೇರಿಗೆ ನಿಯರ್ಲಿ 77 ಕಿಲೋಮೀಟರ್ಸ್. ಸೊ ಅಫ್ಕೋರ್ಸ್ ಇಟ್ಸ್ ಕೊಡಗು. ಆ್ಯಂಡ್ ಏನು ಸ್ಪೆಷಲ್ ಅಂತ ಹೇಳಿದ್ರೆ ರಾ ಕ್ಯಾಂಪಿಂಗ್ ಆ್ಯಂಡ್ ಅಡ್ವೆಂಚರ್, ಆಫ್ ರೋಡ್ ಟ್ರೈನು. ಸೊ ಅದು ಡ್ಯೂಕ್ 390 ಆಫ್ ರೋಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಬರೋ ಗಾಡಿಗಳೆಲ್ಲ ಅಡ್ವೆಂಚರ್ಸ್ ನಮ್ಮ ಜೊತೆ. ಅಡ್ವೆಂಚರ್ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಯಾವ ಗಾಡಿ ಬರುತ್ತೆ ಅಂತ ನಾವು ಇನ್ನೂ ಚೆಕ್ ಮಾಡಿಲ್ಲ. ಕೆಂಗೇರಿ ಮೀಟಪ್ ಸ್ಪಾಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಫಸ್ಟ್ ಹೋಗೋಣ ಈಗ. ಎಲ್ಲ ಫೇಲ್ ಎಲ್ಲ ಆಗಿದೆ ಅಲ್ಲ, ಏನೋ ಇದ್ರೆ ಕಾಲ್ ಮಾಡಿದ್ರೆ ವಾಟ್ಸಪ್ ಮಾಡಿ. ಈಗ ಕೆಂಗೇರಿ ಮೀಟಪ್ ಪಾಯಿಂಟಿಂದ ಹೊರಟಿದ್ದೀವಿ. ಆಲ್ರೆಡಿ ಒಂದು 10 ಮಿನಿಟ್ಸ್ ಆಯಿತು ಎಲ್ಲರೂ ಹೋಗಿ. ನಾವು ಫಿಲ್ ಎಲ್ಲ ಮಾಡಿಸ್ಕೊಂಡು ಟೀ ಕುಡ್ಕೊಂಡು ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ಬ್ರೇಕ್ಫಾಸ್ಟ್ ಪಾಯಿಂಟ್. ಸೂರಿ, ಚೆನ್ನಾಗಿತ್ತ ಟೀ ಕಾಫಿ ಎಲ್ಲ? ಸೂಪರ್ ಆಗಿತ್ತು. ಬ್ರೇಕ್ ಹಾಕಿದ್ದು ಮಧ್ಯದಲ್ಲಿ. ಚೆನ್ನಾಗಿತ್ತು ಟೀ ಕಾಫಿ. ಹೌದಾ? ಹೋಗ್ತಾ ಇದೀವಿ ಮುಂದೆ. ಎಲ್ಲಿಗೆ ಹೋಗೋದು ನೀವು? ಈಗ ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟ್. ನಿಮ್ದು ಬೆಲ್ಸೀಮೆ ತಾನೆ? ಮೈಸೂರು ಎಂಟ್ರಿ ಆಗಿದ್ದೀವಿ. 11 ಕಿಲೋಮೀಟರ್ಸ್ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ. ಟೈಮ್ ಬಂದು 8:40. ಸೊ ನಾವೊಂದು ಸ್ಟಾರ್ಟ್ ಮಾಡಿದ್ದು 6:40. 2 ಅವರಲ್ಲಿ ಬಂದಿದ್ದೀವಿ. ಅದೇ ಅಲ್ಲ ಶಿವಲಿಂಗ್ ಕೆಫೆ ಇದೇನಾ? ನಮ್ಮ ಬಾಯ್ಸ್ ಅವರು ಬರಲೇ ಇಲ್ಲ. ಇರ್ಬೇಕೇನೋ. ಹಾಂ ಬನ್ನಿ. ನಿಂದೇನಿದೆ ಅದು ತಿಂದೆ ಅದು ಬಿಡಪ್ಪ, ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ದಿ ಶಿವಲಿಕಾ ಕೆಫೆ ನೋಡ್ಬೋದು, ಎಲ್ಲ ಬ್ರೀಫಿಂಗ್ ಮಾಡ್ತಾವ್ರೆ. ಹಾಂ, ಸ್ಕೂಟ್ರಾ ಇದು 4 ಲಕ್ಷ. 4 ಲಕ್ಷ? ಹಾಂ. 4 ಲಕ್ಷ ಗಾಡಿ ಹಾಂ, ಗಾಡಿ ಐತೆ ಮನೇಲಿ ಇನ್ನೊಂದು. ಎಣ್ಣೆ ಎಟ್ಬಿಡ್ಬೋದು. ಹಾಂ, ಎಣ್ಣೆ ಲೀಟ್ರಿಗೆ 20 ಕಿಲೋಮೀಟ್ರು. ಅಷ್ಟಿಯಾ? ಹಾಂ. ಚೇತಕ್ ಅದನ್ನು ಓಡಿಸ್ತಿದ್ವಿ. ಈಗ ಇದು ಶೋಕಿ ಮಾಡ್ಬೇಕಲ್ಲ ನಾವು. ಹ್ಞೂ, ಚೆನ್ನಾಗಿದ್ಯಾ ಬೆಂಗಳೂರು? ಹಾಂ, ಮಂಡ್ಯದವ್ರ? ಹ್ಞೂ, ನಾವು ಹಂಗೆ ಬಂದ್ವಿ ಮಂಡ್ಯದಿಂದ. ಏನು ಮೇಂಟೈನ್ ಮಾಡೋದು, ಇನ್ನೇನು ಖುಷಿಗೆ ಅಷ್ಟೇ. ಬೇಡ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಬ್ಯಾಕ್ ಟು ಕ್ಯಾಂಪ್. ಇಲ್ಲಿಂದ 114 ಕಿಲೋಮೀಟರ್ ತೋರಿಸ್ತಿದೆ. ಏನು ಹೆಸರು? ಭರತ್. ನವೀನ್ ಕುಮಾರ್. ಏನು ಹೇಳು ಅವ್ರ ಹೆಸರು? ಏನು ಕೇಳು. ಹಂದಿ ಯೋಗೀಶ್. ಹಂದಿ ಯೋಗೀಶ್. ಹಂದಿ ಯೋಗೀಶ್ ಅಂತ ಅವ್ರ ಹೆಸರು.
ಅಣ್ಣ ನಂದು ಇದು ಅವ್ರು ಕೊಡ್ತಾರೆ. ಹಾಂ ಸೆಕೆಂಡು. ಅವರು ಭಾರಿ ರಿಚ್ ಪರ್ಸನ್ನು. ಹಂದಿ ಯೋಗೀಶ್ 649 650 ಮಚ್ಚ. ಎತ್ಬಿಡ್ತಾರೆ ಅದೇ ಬೇಜಾರು. ಫಿಲ್ಟ್ರ್ ಎತ್ಬಿಡ್ತಾರೆ ಅದೇ ಬೇಜಾರು ಅಂದೆ. ಕದ್ಬಿಡ್ತಾರೆ ಫಿಲ್ಟ್ರು ಬೇರೆಯವರು. ನಂದಿದ್ದು 2ನೇ ಸಲ ಹಾಕ್ಸಿರೋದು ಇದು ಆಲ್ಫಾದು. ಆಕ್ಚುಲಿ ಎರಡು ಸರಿ ಹೊಸ ತಗೊಂಡಿದ್ದಾನೆ. ಹಾಂ ಎಲ್ಲ ನಿಲ್ಸೋದಿರ್ತಾನಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ಈಸಿಯಾಗಿ ಬರುತ್ತಲ್ಲ. ಡಿಪಾರ್ಟ್ಮೆಂಟ್ ಅವರು ಹಾಕಿರೋ ಕಸಗಳನ್ನ ಅವ್ರು ಹೆಕ್ತವ್ರೆ ಅಲ್ವಾ ಪಾಪ. ನಾವುಗಳು ಎಲ್ಲೆಲ್ಲಬೇಕು ಅಲ್ಲಲ್ಲಿ ಕಸ ಎಸೆಯೋದು. ಜನಗಳಿಗೆ ಎಷ್ಟು ಕಾಮನ್ ಸೆನ್ಸ್ ಇರಲ್ಲ. 45 ಕಿಲೋಮೀಟರ್ಸ್ ಓನ್ಲಿ. ಊರಿಗೆ ಎಂಟ್ರಿ ಆದ್ವಿ. ಕೊಡಗು ಜಿಲ್ಲೆಗೆ ಸ್ವಾಗತ ಗೆಳೆಯರೇ. ಪೊನ್ನಂಪೇಟೆಗೆ ರೀಚ್ ಆಗಿದ್ದೀವಿ. 28 ಕಿಲೋಮೀಟರ್ಸ್ ಇಲ್ಲಿಂದ ಕ್ಯಾಂಪಿಗೆ. 28 ಕಿಲೋಮೀಟರ್ಸು. ಕೊನೆಗೂ ಮಳೆ ಬಂದ್ಬಿಡ್ತು. ಎಲ್ಲ ರೈನ್ ಲೈನಸ್ ಹಾಕ್ಕೊಂಡು ಬಾಯ್ಸ್ ರೆಡಿ. ಆಸ್ ಎಕ್ಸ್ಪೆಕ್ಟೆಡ್ ಮಳೆ ಬಂತು. ಇನ್ನೂ 27 ಕಿಲೋಮೀಟ್ರು. ಸ್ವರ್ಗ ಇದೆ ಗುರು, ಸ್ವರ್ಗ. ಮಳೆ ಆನ್ ಟೈಮ್ ಬಂತು. 6 ಕಿಲೋಮೀಟರ್ಸ್ ಅಷ್ಟೇ ಈಗ. ಸಖತ್ ಎಂಜಾಯ್ ಆಗ್ತಿದೆ. ಕ್ರೇಜಿ ಆಗಿದೆ ಮಾತ್ರ. ಯಾವ್ದು ಗುರು ಇದು? ಬಿದ್ದರೆ ಎತ್ತಂಗೆ ಯಾರಿಲ್ಲ ಪಾಪ. ಇನ್ನೊಂದಿನ ಬರ್ತಿದ್ದಾನೆ, ಅದೊಂದು ಧೈರ್ಯ. ಮತ್ತು ಟೈರ್ ಸ್ಲಿಪ್ ಆಗ್ತಿದೆ ಹೆವಿ. ಅದೇ ಮಜಾ ಇದೆ. ಇಷ್ಟೇ ಬರೋಂಗೆ ಮುಂಚೆನೇ ಹಿಂಗಾದ್ರೆ ನೆಕ್ಸ್ಟ್ ಆಫ್ ರೋಡಲ್ಲಿ ಇನ್ನಂಗಿರ್ಬೇಡ. ತಗಲಾಕೊಳ್ಳೋದು ನೋಡ್ಬೇಕಂತಾರ. ಆಫ್ ರೋಡ್ ಹೊರಟಿದ್ದೀವಿ. ಮೀಟರ್ ಆಫ್ ಆಗಿದೆ. ಇನ್ನು ಯಾವ ಥರ ಟ್ರೈಲ್ ಇರುತ್ತೆ ಅಂತ. ವಾಟರ್ ಪ್ರೂಫ್. ಮಜಾ ಇದೆ ಗುರು ಈಗ. ಜಸ್ಟ್ ಬೋಣಿ ಆಗ್ತಿತ್ತು. ಯಾಕೋ ಏನಾಯ್ತು? ಶಾರ್ಟ್ ಆಯ್ತಾ? ನಾವು ಇದ್ರಲ್ಲಿ ಆಫ್ ಮಾಡ್ಕೋಬೋದಾ? ನಿಮ್ ಗಾಡಿಯಿಂದ ಆಗಿರೋದು ನನ್ನ ಗಾಡಿ. ಹಾಗೆಲ್ಲ ಹಾಕೊಂಡೆ ನಾನು.
ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗುರು ಇವರು, ಒಬ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಸ್ಟಾರ್ಟಿಂಗೇ ಭಯಂಕರ ಭಯಾನಕ ಆಯಿತು. ಕಾರಲ್ಲಿ ಬರ್ತಾವ್ರೆ ಅಂತ ಹೇಳಿದ್ರೆ ನಾವು ಆರಾಮಾಗಿ ಹೋಗ್ಬೋದು ಅಂತ ಅರ್ಥ. ABS ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಅಡ್ವೆಂಚರಲ್ಲಿ MTC ಎಲ್ಲ ಆಫ್ ಮಾಡ್ಕೊಂಡಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡ್ಕೊಂಡು ಮುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡೆಲ್ಲ ಹೋಯ್ತವ್ರೆ. ಇಲ್ಲಿ ಊರವ್ರಿಗೆಲ್ಲ ಆಗ್ಬೋದು, ಇವ್ರಿಗೆಲ್ಲ ಎಂತ ಹುಚ್ಚದು ಈ ಮಳೆಯಲ್ಲಿ ಈ ಕೆಸರಲ್ಲಿ. ಬಟ್ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲ ತಲೆ ಕೆಟ್ಟೋಯ್ತದೆ. ಬರೀ ಡಾಮರು, ಸಿಮೆಂಟು, ಈ ಬಿಲ್ಡಿಂಗು. ಭಗವತಿ ದೇವಸ್ಥಾನ, ದೇವ್ರೆ ಕಾಪಾಡಪ್ಪ ಭಗವತಿ. ವಾವ್. ಸೊ ಇಷ್ಟು ನೋಡ್ಬೋದು, ಲೈಟಾಗಿ ಕಾಣಿಸ್ತಿದೆ. ಇನ್ನು ಅದೇ ಪ್ಲೇಸಿಗೆ ಹೋಗ್ತೀವಿ ಏನೋ. ನಮ್ಮ ದೇವರು ಕರ್ಕೊಂಡು ಹೋಯ್ತವ್ರೆ. ಎಲ್ಲ ನಂಗೆ ಹರ್ಕೊಂಡು ಹೋಗ್ಬಿಟ್ರು ಗುರು. F025 ನನ್ನ ಹಳೆ ಗಾಡಿ. ಇನಿಷಿಯಲ್ ಟಾಪ್ ಚೆನ್ನಾಗಿದೆ ಈ ಗಾಡಿದು. ಆಫ್ ರೋಡ್ಗೆ ಓಕೆ. ಮಚ್ಚ ಮಚ್ಚ ಮುಂದೋಗ್ಬಿಟ್ಟಲ್ಲ ಮಚ್ಚ, ಬಿಟ್ಟೋಗ್ಬಿಟ್ಟಲ್ಲೋ ಇಂಥ ಪ್ಲೇಸಲ್ಲಿ, ಬಿಟ್ಟೋಗ್ಬಿಟ್ಟಲ್ಲೋ. ಬಿಟ್ಟೋಗ್ಬಿಟ್ರ ಕಣ್ರೋ. ಜಾರ್ತಿದ್ಯಲ್ಲ ಮಚ್ಚ. ಹೆಂಗಿದೆ ಮಚ್ಚ ಮುಂದೆ? ವಾಟ್ ಈಸ್ ದ ಸ್ಟೇಟಸ್? ಭಯ್ಯ ಭಯ್ಯ ಭಯ್ಯ, ಜಸ್ಟ್ ದಬ್ಬಾಗೋದಿದ್ದೆ. ದಬ್ಬಾಗೋದಿದ್ದೆ. ಓಹೋ ನೈಸ್. ಹೆಂಗಿದೆ ನೋಡಿ ಪ್ಲೇಸು. ಹ್ಯಾಂಡ್ಲಿಗೆ ವೆಯ್ಟ್ ಬಿಡಬಾರ್ದು. ಸೊ ಲೈಟಾಗಿ ಕ್ಲಚ್ ಹಿಡ್ಕೊಂಡು ಮಾಡ್ಕೊಂಡು ಹೋಗಬೇಕು, ಅವಾಗಲೇ ಮಜಾ. ಹ್ಯಾಂಡ್ಲಿಗೆ ವೆಯ್ಟ್ ಬಿಟ್ಟರೆ ಗಾಡಿ ಸ್ಕಿಡ್ ಆಗುತ್ತೆ. ಲಿಟ್ರಲಿ ಎಲ್ಲ ಮಾಡ್ತದೆ. ಹಾಂ ಎಲ್ಲ ಹುಚ್ಚಾಟ ಆಗಿದೆ. ನಾನು ಹೋಗ್ಬಿಟ್ಟು ಗೋಪ್ರೋ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ.